ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜಕೀಯ ಅಖಾಡದಲ್ಲಿ ಅತ್ಯಂತ ಭೀಕರವಾಗಿ ನಡೆದಂಥ ಕೃತ್ಯ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ವಿನಯ್ ಕುಲಕರ್ಣಿ ಯಾರು ನಿರೀಕ್ಷೆ ಮಾಡಿದ ರೀತಿ ಜಾಮೀನನ್ನು ಪಡೆದು ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ. ಧಾರವಾಡದ BJP ನಾಯಕ ಯೋಗೀಶ್ ಗೌಡ ಹತ್ಯೆ ಕೇಸ್ನಲ್ಲಿ ಈಗ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ಮಹಾ ತಿರುವು ಕೂಡ ಸಿಗ್ತಾ ಇರೋದು. ನೋಡಿ, ಗಂಡನ ಹತ್ಯೆಗೆ ನ್ಯಾಯ ಕೇಳಿ ಇಡೀ ವ್ಯವಸ್ಥೆ ವಿರುದ್ಧವೇ ಯುದ್ಧ ಸಾರಿದಂಥ ಧೀರ ಮಹಿಳೆ ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮ ಗೌಡರ್ ಈಗ ದಿಢೀರ್ ಶಸ್ತ್ರತ್ಯಾಗ ಮಾಡಿಬಿಟ್ಟಿದ್ದಾರೆ. ಹೈಕೋರ್ಟ್ನಿಂದ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಗ್ತಾ ಇದ್ದಂತೆ ಮಲ್ಲಮ್ಮ ಮಾಧ್ಯಮಗಳ ಮುಂದೆ ಬಂದು ನಾನು ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ ಅಂತ ದೊಡ್ಡ ಯೂಟರ್ನನ್ನು ಹೊಡೆದಿರೋದು. ಇದು ಕೇವಲ ಒಂದು ಹೇಳಿಕೆ ಅಂತ ಹೇಳಿ ಭಾವಿಸಬೇಡಿ ಪ್ರೇಕ್ಷಕರೇ. ಇದರ ಹಿಂದೆ ಅಧಿಕಾರ, ರಾಜಕಾರಣ ಮತ್ತು ಅಸಹಾಯಕತೆಯ ದೊಡ್ಡ ಚದುರಂಗದ ಆಟವೇ ಅಡಗಿದೆ ಅಂದರೆ ತಪ್ಪಾಗೋದಿಲ್ಲ. ಇವತ್ತಿನ ನಮ್ಮ ವಿಶೇಷ ಎಪಿಸೋಡ್ನಲ್ಲಿ ಮಲ್ಲಮ್ಮನ ಮತ್ತೊಂದು ಪವಾಡ, ವಿಚಿತ್ರ ನಡೆಗಳ ಕಂಪ್ಲೀಟ್ ವಿಮರ್ಶೆ ನಿಮ್ಮ ಮುಂದೆ ಇಡೋ ಪ್ರಯತ್ನ. ಒಬ್ಬ ಒಂಟಿ ಹೆಣ್ಣು ಮಗಳ ಅಸಹಾಯಕತೆ. ಸ್ನೇಹಿತರೆ, 2012ರಿಂದ ಇಂದಿನವರೆಗೂ ಕೂಡ ಅಂದರೆ ಬರೋಬ್ಬರಿ 10 ವರ್ಷಗಳ ಕಾಲ ಮಲ್ಲಮ್ಮ ನಡೆಸಿದಂಥ ಹೋರಾಟ ಏನು ಸಾಮಾನ್ಯದ್ದಲ್ಲ. ಆದರೆ ಮಲ್ಲಮ್ಮ ಹೀಗೆ ಹೇಳ್ತಾ ಇದ್ದಾರೆ, ಕಾನೂನು ಹೋರಾಟ ಮಾಡಿ ನನಗೆ ಸಿಕ್ಕಿದ್ದೇನು, ನೆಮ್ಮದಿ ಕಳೆದುಕೊಂಡೆ, ಜೀವ ಭಯದಲ್ಲೇ ಬದುಕದೆ ಅಂತ. ಪ್ರಭಾವಿ ನಾಯಕರ ವಿರುದ್ಧ ಕೋರ್ಟ್ ಕಚೇರಿ ಅಲಿಯೋದು ಎಷ್ಟು ಕಷ್ಟ ಅನ್ನೋದು ಮಲ್ಲಮ್ಮನ ಈ ಮಾತಿನಲ್ಲಿ ಎದ್ದು ಕಾಣ್ತಾ ಇದೆ. ಒಂದು, ವ್ಯವಸ್ಥೆಯ ವಿಳಂಬ ನೀತಿಗೆ ಬೇಸತ್ತು ಅವರು ಹೋರಾಟವನ್ನು ಕೈ ಬಿಟ್ರಾ ಅನ್ನೋ ಪ್ರಶ್ನೆ ಒಂದು ಕಡೆ ಮೂಡೋದು. ಆದರೆ ಕತೆ ಇಲ್ಲಿಗೆ ನಿಲ್ಲೋದಿಲ್ಲ. ನೀವು ಇತಿಹಾಸವನ್ನು ಕೆದಕಿದ್ರೆ ಮಲ್ಲಮ್ಮ ಯೂಟರ್ನ್ ಹೊಡಿತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆ CBI ತನಿಖೆ ತೀವ್ರಗೊಂಡಾಗಲೂ ಕೂಡ ಮಲ್ಲಮ್ಮ ದಿಢೀರ್ ನಾಪತ್ತೆಯಾಗಿದ್ದರು. ಬಳಿಕ ಹೈಕೋರ್ಟ್ ಮುಂದೆ ಪ್ರತ್ಯಕ್ಷವಾಗಿ ವಿನಯ್ ಕುಲಕರ್ಣಿ ನಮ್ಮ ಅಣ್ಣನ ಸಮಾನ, ನನ್ನನ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ ಅಂತ ಅವತ್ತು ಇಡೀ ತನಿಖಾ ಸಂಸ್ಥೆಗೆ ಶಾಕ್ ಕೊಟ್ಟುಬಿಟ್ಟಿದ್ರು. ಎಲ್ಲೋ ಅವ್ರ ಲಾಡ್ಜ್ನಲ್ಲಿದ್ದರು. ವಿನಯ್ ಕುಲಕರ್ಣಿ ಅವ್ರನ್ನ ಪ್ರತ್ಯೇಕವಾಗಿ ಹೋಗಿ ಮೀಟಿಂಗ್ ಮಾಡಿ ರಾಜಕೀಯದಲ್ಲಿ ಒಂದು ರಾಜಿ ಪಂಚಾಯಿತಿ ಮಾಡಿದ್ರು. ಈ ಥರದೊಂದು ಚರ್ಚೆಗಳು ಕೂಡ ಆಯಿತು. ನೋಡಿ, ನಿನ್ನೆವರೆಗಿನ ಗಂಡನ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹರಿಕಾರ ಅಂದಿದ್ದಂಥ ವ್ಯಕ್ತಿ ದಿಢೀರ್ ಅಣ್ಣನಾಗಿದ್ದು ಹೇಗೆ? ಈ ಕೃತ್ಯದ ಹರಿಕಾರ ಅಂತ ಹೇಳಿದಂಥ ವಿನಯ್ ಕುಲಕರ್ಣಿ ಯಾಕೆ ಅಣ್ಣನಾಗಿ ಬದಲಾಗಿಬಿಟ್ರು? ನೋಡಿ, ಈಗ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಶರಣಾಗಿದ್ದು ಏಕೆ? ಇದರ ಹಿಂದೆ ತೆರೆಮರೆಯಲ್ಲಿ ಯಾವುದಾದ್ರೂ ಒಂದು ದೊಡ್ಡ ರಾಜಕೀಯ ಒಪ್ಪಂದ ಅಥವಾ ಆಸ್ತಿ ಸೆಟಲ್ಮೆಂಟ್ ನಡೆದಿದೆಯಾ ಅನ್ನೋ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಕಾಡ್ತಾ ಇರೋದು ಸುಳ್ಳಲ್ಲ. ಇದು ನನ್ನ ಅನಿಸಿಕೆ ಅಲ್ಲ, ಸಾರ್ವಜನಿಕರು ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇರೋದು. ನೋಡಿ, ಇಡೀ ಎಪಿಸೋಡ್ನ ಅತ್ಯಂತ ರೋಚಕ ಟ್ವಿಸ್ಟ್ ಅಂದರೆ ಮಲ್ಲಮ್ಮ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ತಕ್ಷಣ ಹೇಳಿರೋದು. ಅಂದರೆ ಕೇಸ್ ಮುಗಿದಿಲ್ಲ ಇನ್ನೂ ಕೂಡ. ಯೋಗೀಶ್ ಗೌಡ ಅವರ ಸ್ವಂತ ಸಹೋದರ ಗುರುನಾಥ್ ಗೌಡರು ಮಾತ್ರ ಅವಳು ಹೋಗದಿದ್ದರೆ ಹೋಗಲಿ, ನನ್ನ ಹೊಡ ಹುಟ್ಟಿದವರ ರಕ್ತಕ್ಕೆ ನ್ಯಾಯ ಸಿಗೋವರೆಗೂ ನಾನು ಬಿಡೋದಿಲ್ಲ, ಒಂಟಿಯಾಗಾದರೂ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಲೇ ಇರ್ತೀನಿ ಅಂತ ಸಿಡಿದೆದ್ದು ಬಿಟ್ಟಿದ್ದಾರೆ. ಅಂದರೆ ಒಂದೇ ಕುಟುಂಬದಲ್ಲಿ ಈಗ ಹೋರಾಟದ ಹಾದಿ 2 ಹೋಳಾಗಿರೋದು. ನೋಡಿ, ಗಂಡ ಸತ್ತಾಗ ನ್ಯಾಯ ಬೇಕು ಅಂತ ಅರಿಚಾಡಿದಂಥ ಧ್ವನಿ ಬೇರೆ, ನಿಮಗೆ CBI ತನಿಖೆ ನಡೆಯುವಾಗ ಕಾಣೆಯಾಗಿ ಕೋರ್ಟ್ ಮುಂದೆ ಬಂದು ಆರೋಪಿಯನ್ನೇ ಅಣ್ಣ ಅಂದ ಆ ಧ್ವನಿ ಬೇರೆ. ಇವತ್ತು ಸಾಕಾಗಿದೆ ಅಂತ ಕಣ್ಣೀರು ಹಾಕ್ತಾ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತಿರೋ ಈ ಧ್ವನಿಯೇ ಬೇರೆ. ಸ್ನೇಹಿತರೆ, ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮನ ಈ ವಿಚಿತ್ರ ನಡೆಗಳನ್ನು ನೋಡ್ತಾ ಇದ್ದರೆ ಕಾನೂನು ಹೋರಾಟದ ಹಿಂದೆ ಯಾರೋ ಒಬ್ಬರು ರಿಮೋಟ್ ಕಂಟ್ರೋಲ್ನ ಹಿಡಿದು ಆಟ ಆಡಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಕಾಡದೇ ಇರೋದಿಲ್ಲ. ಯಾವ ಹೆಣ್ಣುಮಗಳು ಕೂಡ ತನ್ನ ಗಂಡನನ್ನು ಭೀಕರವಾಗಿ ಕೃತ್ಯ ಮಾಡಿದಂಥ ಸೂತ್ರಧಾರಿ ಅಂದರೆ ಯಾರೊಬ್ಬ ಆರೋಪಿ ಅಂತ ಇದ್ದಾರಲ್ವ, ಅವರು ತಂಗಿ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮಲ್ಲಮ್ಮ ಈ ಇಡೀ ಪ್ರಕರಣದಲ್ಲಿ ಮಾಡಿದ್ದೇನಾಗಾದರೆ? ವಿನಯ್ ಕುಲಕರ್ಣಿ ವಿರುದ್ಧ CBI ಉರುಳು ಬಿಗಿಯಾಗ್ತಾ ಇದ್ದಾಗೆ ಮಲ್ಲಮ್ಮ ಅಣ್ಣನ ಸಮಾನ ಅಂತ ವಕಾಲತ್ತನ್ನು ವಹಿಸಿದರು. ಈ ವಿಚಿತ್ರ ನಡವಳಿಕೆ ತನಿಖಾ ಸಂಸ್ಥೆಗಳಿಗೆ ದೊಡ್ಡ ತಲೆನೋವಾಗಿ ಹೋಗಿಬಿಡ್ತು. ಈಗ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟ ತಕ್ಷಣ ನನಗೆ ನ್ಯಾಯ ಬೇಡ, ನೆಮ್ಮದಿ ಬೇಕು ಅಂತ ಸಂಪೂರ್ಣವಾಗಿ ಉಲ್ಟಾ ಹೊಡಿತಾ ಇದ್ದಾರೆ. ಇದು ಜೀವ ಭಯದಿಂದ ಬಂದ ಶರಣಾಗತಿಯೋ ಅಥವಾ ತೆರೆಮರೆಯ ರಾಜಕೀಯ ಒಪ್ಪಂದಕ್ಕೆ ಸಿಕ್ಕಂಥ ಸುಖಾಂತ್ಯವೋ ಅನ್ನೋ ಥರದ ಚರ್ಚೆಗಳಾಗ್ತಾ ಇರೋದು. ನೋಡಿ, ಮಲ್ಲಮ್ಮನ ಇವತ್ತಿನ ಈ ಯೂಟರ್ನ್ ಇಡೀ ವ್ಯವಸ್ಥೆಗೆ ಹಿಡಿದಂಥ ಕನ್ನಡಿ. ಪ್ರೇಕ್ಷಕರೇ ನೋಡಿ, 10 ವರ್ಷ ಹೋರಾಡಿದ್ರೂ ಕೂಡ ಅಂತಿಮವಾಗಿ ಪ್ರಭಾವಿ ನಾಯಕರ ಮುಂದೆ ಒಬ್ಬ ಒಂಟಿ ಮಹಿಳೆ ಶಸ್ತ್ರತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆಯಾ? ಅಥವಾ ಹೋರಾಟದ ಹೆಸರಿನಲ್ಲಿ ಬಂಡವಾಳ ಮಾಡಿಕೊಂಡು ಎಲ್ಲ ಮುಗಿದ ಮೇಲೆ ಈಗ ಹಿಂದೆ ಸರಿಲಾಗ್ತಾ ಇದೆಯಾ? ಮಲ್ಲಮ್ಮನ ಈ ನಿಗೂಢ ಮೌನ ಇಡೀ ಧಾರವಾಡದ ರಾಜಕಾರಣದ ನಿಜವಾದ ಮುಖವನ್ನು ಬಯಲು ಮಾಡ್ತಾ ಇದೆ. ಒಂದು ನಾವು ಒಪ್ಕೊಳ್ಳೇಬೇಕು. ನೋಡಿ, ರಾಜಕೀಯದಲ್ಲಿ ಯಾರೂ ಶಾಶ್ವತವಾಗಿ ಶತ್ರುಗಳು ಅಲ್ಲ, ಮಿತ್ರರೂ ಅಲ್ಲ.
ನಮಗೆ ವಿನಯ್ ಕುಲಕರ್ಣಿ ಮತ್ತು ಯೋಗೀಶ್ ಗೌಡರವರ ಕೇಸ್ನಲ್ಲಿ ಬಿ ಜೆ ಪಿ ಕೂಡ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಂಡಿದೆ, ಕಾಂಗ್ರೆಸ್ ಕೂಡ ತಮ್ಮ ರಾಜಕೀಯ ಲಾಭವನ್ನು ಅದರಿಂದ ತೆಗೆದುಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿದೆ. ಅದನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ. ನಿಮಗೆ ಪ್ರಹ್ಲಾದ್ ಜೋಶಿ ಅವರಿಂದ ಹಿಡಿದು ಬಿ ಜೆ ಪಿಯ ಯಡಿಯೂರಪ್ಪನವರಿಂದ ಹಿಡಿದು ಧಾರವಾಡದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಎಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದಾರೆ. ಜೊತೆಗೆ ವಿನಯ್ ಕುಲಕರ್ಣಿಯವರ ಕುಟುಂಬದವರು ಕೂಡ ಕಣ್ಣಾರೆ ಕಂಡಿರೋದಕ್ಕೆ ಅವರ ಆಕ್ರೋಶ ಕೂಡ ಈಗ ಬದಲಾಗಿರೋದು. ಅದೇನೇ ಇರಲಿ, ನಾನು ಅದನ್ನು ಪಕ್ಕಕ್ಕಿಟ್ಟು ಮಾತನಾಡ್ತಾ ಇದ್ದೀನಿ. ಮಲ್ಲಮ್ಮನ ಈ ಯೂ ಟರ್ನ್ ಇದೆಯಲ್ಲ, ಅದಕ್ಕೆ ನಾನು ಹೇಳಿದ್ದು ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನಿಮಗೆ ಮಲ್ಲಮ್ಮನ ಈ ವಿಚಿತ್ರ ನಡೆಗಳ ಹಿಂದೆ ಸೈಲೆಂಟಾಗಿ ಒಂದು ದೊಡ್ಡ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆಯಾ ಅನ್ನೋ ಸಂಶಯ ಈಗ ರಾಜಕೀಯ ಕಾರಿಡಾರ್ನಲ್ಲಿ ದಟ್ಟವಾಗ್ತಾ ಇರೋದು ಅದೇ ಕಾರಣಕ್ಕೆ. ವಿನಯ್ ಕುಲಕರ್ಣಿ ಜೈಲಿನಲ್ಲಿದ್ದು ಚುನಾವಣೆ ಗೆದ್ದು ಬಂದಂಥ ನಾಯಕ, ಅವರ ರಾಜಕೀಯ ಭವಿಷ್ಯಕ್ಕೆ ಅಡ್ಡಿಯಾಗಬಾರದು ಅಂತ ತೆರೆಮರೆಯಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಒಪ್ಪಂದ ನಡೆದಿದೆಯಾ, ಅಥವಾ ಮಲ್ಲಮ್ಮನ ಈ ಶರಣಾಗತಿ ಹಿಂದೆ ಪ್ರಭಾವಿ ರಾಜಕಾರಣಿಗಳ ಹಸ್ತಕ್ಷೇಪ ಇದೆಯಾ? ನ್ಯಾಯದ ಹೋರಾಟವನ್ನು ರಾಜಕೀಯ ಹಿತಾಸಕ್ತಿಗಳು ಹೇಗೆ ನುಂಗಿ ನೀರು ಕುಡಿತವೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾಗಿಲ್ಲ. ನಮಗೆ ಧಾರವಾಡ ಅಂದ್ರೆ ಲಿಂಗಾಯತ ರಾಜಕಾರಣದ ರಾಜಧಾನಿ. ಅದು ವಿನಯ್ ಕುಲಕರ್ಣಿ ಮತ್ತು ಯೋಗೀಶ್ ಗೌಡ ಇಬ್ಬರು ಒಂದೇ ಸಮುದಾಯದ ಪ್ರಭಾವಿ ಮುಖಂಡರು. ನಮಗೆ ಈ ಕೇಸ್ ಇಷ್ಟು ದಿನ ಎರಡು ರಾಜಕೀಯ ಪಕ್ಷಗಳ ನಡುವೆ ಲಿಂಗಾಯತ ಮತಗಳನ್ನು ಸೆಳೆಯೋದು ಆಳವಾಗೇ ಮೊದಲಿನಿಂದಲೂ ಕೂಡ ಗುರುತಿಸ್ಕೊಂಡಿದೆ. ಆದರೆ ಈಗ ಮಲ್ಲಮ್ಮ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂದಿರೋದು ವಿನಯ್ ಕುಲಕರ್ಣಿ ಅವರ ಮುಂದಿನ ರಾಜಕೀಯ ಹಾದಿಯನ್ನು ತುಂಬ ಈಸಿ ಮಾಡಿಕೊಟ್ಟಿದೆ. ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ತಡೆ ಬೀಳದಂತೆ ನೋಡಿಕೊಳ್ಳೋದರಲ್ಲಿ ವಿನಯ್ ಕುಲಕರ್ಣಿ ಅವರ ರಾಜಕೀಯ ತಂತ್ರಗಾರಿಕೆ ಸಕ್ಸಸ್ ಆಗಿದೆಯಾ? ಮಲ್ಲಮ್ಮನ ನಡೆ ಒಟ್ಟಾರೆ ಜಿಲ್ಲೆಯ ವೋಟ್ ಬ್ಯಾಂಕ್ ರಾಜಕಾರಣದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇಡೀ ಐ ಡ್ರಾಮಾದಲ್ಲಿ ಮೊದಲಿಂದಲೂ ಕೂಡ ಯೋಗೇಶ್ ಗೌಡರು, ನೀವು ಅವ್ರ ಮೇಲೂ ಕೂಡ ಒಂದು 13-14 ಕೇಸ್ಗಳಿದ್ದಾವೆ ಅನ್ನೋ ಥರದ ಚರ್ಚೆಗಳು ಇದೆ. ಅದಕ್ಕೆ ಸಾಕ್ಷಿಗಳ ಸಮೇತವಾಗೂ ಕೂಡ ಮಾತನಾಡ್ತಾರೆ. ಅದು ಪಕ್ಕಕ್ಕಿಟ್ಟು ಮಾತನಾಡೋಣ, ಯಾಕೆಂದರೆ ಅವೆಲ್ಲವೂ ಕೂಡ ಕೋರ್ಟ್ನಲ್ಲಿ ನಡೀತಾ ಇರೋದ್ರಿಂದ. ಬಟ್ ಈ ಕೃತ್ಯಕ್ಕೆ ಸಂಬಂಧಪಟ್ಟಾಗ ಮಾತನಾಡೋದಾದರೆ ಇಡೀ ಹೈ ಡ್ರಾಮಾದಲ್ಲಿ ಮಲ್ಲಮ್ಮ ಕೇವಲ ಬಳಸಲ್ಪಟ್ಟಂಥ ಬಲಿಪಶುವಾದರ, ಅಥವಾ ಸರಿಯಾದ ಸಮಯಕ್ಕೆ ತನಗೆ ಬೇಕಾದ್ದನ್ನು ಸಾಧಿಸ್ಕೊಂಡು ಈ ಅಖಾಡದಿಂದ, ಈ ಕಣದಿಂದ ಸರಿದಂಥ ಜಾಣ ರಾಜಕಾರಣಿಯ ಅನ್ನೋ ಥರದ ಪ್ರಶ್ನೆಗಳು. ಮಲ್ಲಮ್ಮ ಹಿಂದೆ ಸರಿದಿದ್ದರೂ ಕೂಡ ಯೋಗೀಶ್ ಗೌಡರ ಅಣ್ಣ ಗುರುನಾಥ್ ಗೌಡರು ಮಾತ್ರ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಸಜ್ಜಾಗಿದ್ದಾರೆ. ಆದರೆ ರಾಜಕೀಯ ಬೆಂಬಲವಿಲ್ಲದ ಗುರುನಾಥ್ ಗೌಡರ ಹೋರಾಟ ಈ ಪ್ರಭಾವಿ ನಾಯಕರ ಮುಂದೆ ಎಷ್ಟು ದಿನ ನಿಲ್ಲಕ್ಕೆ ಸಾಧ್ಯ? ಅದು ಪ್ರಶ್ನೆ ಬರುತ್ತೆ. ಇನ್ನು ಉತ್ತರ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇದು ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ನಾವು ಕಾಯ್ದು ಅಥವಾ ನೋಡ್ತಾ ಇರಬೇಕಾಗತ್ತೆ ಮುಂದಿನ ಬೆಳವಣಿಗೆಗಳ ಆಧಾರದ ಮೇಲೆ. ಆದರೆ ವೀಕ್ಷಕರೇ, ಒಂದಂತರೂ ನಿಜ, ಹೈಕೋರ್ಟ್ನ ಈ ಒಂದೇ ಒಂದು ತೀರ್ಪು ಮತ್ತು ಮಲ್ಲಮ್ಮನ ಶರಣಾಗತಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪಾಲಿಗೆ ಸಂಜೀವಿನಿ ಅಂತರೂ ತಂದುಕೊಟ್ಟಿದೆ. ಅನರ್ಹತೆಯ ತೂಗತಿಯಿಂದ ಪಾರಾಗಿ ಶಾಸಕ ಸ್ಥಾನವನ್ನು ಉಳಿಸ್ಕೊಂಡಿರ್ತಕ್ಕಂಥ ವಿನಯ್ ಕುಲಕರ್ಣಿ ಈಗ ಉತ್ತರ ಕರ್ನಾಟಕ ರಾಜಕೀಯ ಅಖಾಡದಲ್ಲಿ ಮತ್ತೆ ಕಿಂಗ್ ಆಗಿ ವಿಜೃಂಭಿಸ್ತಾ ಇದ್ದಾರೆ. ಮಲ್ಲಮ್ಮ ಸುಪ್ರೀಂ ಕೋರ್ಟ್ ಹೋಗಲ್ಲ ಅಂದ ತಕ್ಷಣ ವಿನಯ್ ಕುಲಕರ್ಣಿ ಅವರ ಮೇಲಿದ್ದ ಬಹುದೊಡ್ಡ ಕಾನೂನು ಗಂಡಾಂತರ ಸದ್ಯಕ್ಕೆ ದೂರ ಆದಂತಾಗ್ಬಿಟ್ಟಿದೆ. ಬಟ್ ಅವ್ರ ಕುಟುಂಬದವರು ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತಾರೆ. ಅದೇನೇ ಇರಲಿ, ರಾಜಕೀಯವಾಗಿ ಇದು ವಿನಯ್ ಕುಲಕರ್ಣಿ ಪಾಲಿಗೆ ಸಿಕ್ಕಂಥ ಅತ್ಯಂತ ದೊಡ್ಡ ವಿಜಯ ಅಂದ್ರೆ ತಪ್ಪಾಗೋದಿಲ್ಲ. ಆದರೆ ಇಡೀ ಕೇಸ್ನಲ್ಲಿ ಸ್ಥಳೀಯ ಪೊಲೀಸ್ನವರು ಫೈಲ್ ಮುಚ್ಚಾಕಲಿಕ್ಕೆ ಪ್ರಯತ್ನ ಪಟ್ಟಾಗ ಇನ್ವೆಸ್ಟಿಗೇಷನ್ ಅನ್ನು ಈ CBI ವರೆಗೂ ತಂದು ನಿಲ್ಲಿಸಿರೋದು ಸಾಮಾಜಿಕ ಹೋರಾಟಗಾರ ಬಸವರಾಜ ಕೊರವರ. ಇವತ್ತು ಮಲ್ಲಮ್ಮ ಉಲ್ಟಾ ಹೊಡೆದ ತಕ್ಷಣ ಬಸವರಾಜ ಕೊರವರ ಇಷ್ಟು ದಿನ ನಡೆಸಿದಂಥ ಹೋರಾಟ ಮಣ್ಣು ಪಾಲಾಗುತ್ತಾ? ಅದು ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು. ಜೊತೆಗೆ ಗಂಡನನ್ನು ಕಳೆದುಕೊಂಡವಳೇ ಸುಮ್ಮನಾದ ಮೇಲೆ ಈ ಹೋರಾಟಗಾರರ ಶ್ರಮ ವ್ಯರ್ಥವಾಯಿತಾ ಅನ್ನೋ ತೀಕ್ಷ್ಣ ಪ್ರಶ್ನೆ ಇದೆಯಲ್ಲ, ಇಡೀ ರಾಜ್ಯದ ನಾಗರಿಕ ವಲಯವನ್ನು ಕಾಡ್ತಾ ಇರೋದು. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಮಲ್ಲಮ್ಮ ಶಸ್ತ್ರತ್ಯಾಗ ಮಾಡಿದ ತಕ್ಷಣ ಬಸವರಾಜ ಕೊರವರ ಮತ್ತು ಯೋಗೇಶ್ ಗೌಡರ ಅಣ್ಣ ಅವರೇನು ಸೈಲೆಂಟ್ ಆಗೋದಿಲ್ಲ. ಮಲ್ಲಮ್ಮ ಹೋದರೂ ಹೋಗಲಿ, ಸಾಕ್ಷ್ಯನಾಶದ ತೆರೆಮರೆಯ ಆಟಗಳಿಗೆ ನಾವೇನೇ ಹೆದರೋದಿಲ್ಲ. ಒಂಟಿ ಆಗಾದರೂ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಲೇ ಇರ್ತೀವಿ. ಈ ವ್ಯವಸ್ಥೆಯ ವಿರುದ್ಧದ ನ್ಯಾಯದ ಕತ್ತಿ ಹಿಡಿದು ಹೋರಾಟಗಾರರಾಗಿ ನಾವು ರಣರಂಗದಲ್ಲಿ ನಿಲ್ತೀವಿ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಆ ಕುತೂಹಲದೊಂದಿಗೆ ನಾವು ಕೂಡ ಕಾಯಬೇಕಾಗತ್ತೆ. ಆದರೆ ಅಧಿಕಾರ, ಪ್ರಭಾವ ಮತ್ತು ಕೋಟ್ಯಂತರ ರೂಪಾಯಿಗಳ ಸೆಟ್ಲ್ಮೆಂಟ್ಗಳ ವದಂತಿಗಳ ನಡುವೆ ಈ ಪ್ರಾಣವನ್ನು ಕಳೆದುಕೊಂಡಂಥ ಯೋಗೀಶ್ ಗೌಡರ ಆತ್ಮಕ್ಕೆ ನ್ಯಾಯ ಸಿಗುತ್ತಾ? ಮಲ್ಲಮ್ಮ ಶಸ್ತ್ರತ್ಯಾಗ ಮಾಡಿದರೂ ಕೂಡ ಅಣ್ಣ ಗುರುನಾಥ್ ಗೌಡರು ಸುಪ್ರೀಂ ಕೋರ್ಟ್ ಮೆಟ್ಲೇರೋದಕ್ಕೆ ಸಜ್ಜಾಗಿದ್ದರೂ ಕೂಡ ಧಾರವಾಡದ ಈ ನೆತ್ತರಿನ ರಾಜಕಾರಣದ ಮುಂದಿನ ರೋಚಕ ಅಧ್ಯಾಯ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ಬರೋ ತೀರ್ಪಿನ ಮುಖಾಂತರವಾಗಿ ಗೊತ್ತಾಗುತ್ತೆ. ಅದನ್ನು ಕೂಡ ನಾವು ಕುತೂಹಲದಿಂದ ಕಾದು ನೋಡಬೇಕಾಗ್ತಾ ಇರುತ್ತೆ. ಅವೆಲ್ಲ ಅಪ್ಡೇಟ್ಸ್ಗಳ ಸಮೇತವಾಗಿ ನಾನು ನೆಕ್ಸ್ಟ್ ವಿಡಿಯೋ ಮುಖಾಂತರವಾಗಿ ಬರ್ತೀನಿ. ಬಟ್ ಈ ಮಲ್ಲಮ್ಮನ ಮತ್ತೊಂದು ಪವಾಡದ ಬಗ್ಗೆ ನೀವೇನು ಹೇಳ್ತೀರಿ ಅದನ್ನು ಕೂಡ ಕಮೆಂಟ್ಸ್ ಮುಖಾಂತರವಾಗಿ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.